ಹೊಸ ವರ್ಷ, ಕ್ರಿಸ್ಮಸ್, ಸಾಲು ರಜೆಗಳು ಬರ್ತಾ ಇದಾವಲ್ಲ. ಫ್ಯಾಮಿಲಿ ಜೊತೆ ಊರಿಗೆ ಹೋಗೋಕೆ ಅಥವಾ ಟ್ರಿಪ್ ಹೋಗೋಕೆ ಆಲ್ರೆಡಿ ಪ್ಲಾನ್ ಮಾಡ್ತಾ ಇದ್ದೀರಾ? ಟಿಕೆಟ್ ಬುಕ್ ಮಾಡೋ ಅರ್ಜೆಂಟಲ್ಲಿದ್ದೀರಾ? ಹಾಗಿದ್ರೆ ಸ್ವಲ್ಪ ಕೇಳಿ ಇಲ್ಲಿ. ನಿಮ್ಮ ಬಜೆಟ್ಗೆ ಕತ್ತರಿ ಹಾಕೋಕೆ ರೈಲ್ವೆ ಇಲಾಖೆ ಬಂದಿದೆ. ದೊಡ್ಡ ಕತ್ತರಿ ಅಲ್ಲ, ಸಣ್ಣ ಕತ್ತರಿನೇ, ಆದರೆ ಸುಮಾರಷ್ಟು ಚೇಂಜಸ್ ಆಗ್ತಾ ಇದೆ. ಟ್ರೈನಲ್ಲಿ ಹೋಗೋರಿಗೆ ಮುಖ್ಯ. ಡಿಸೆಂಬರ್ 26ರಿಂದ ರೈಲು ಪ್ರಯಾಣ ದರ ಜಾಸ್ತಿ ಆಗ್ತಾ ಇದೆ. ನೀವು ಲಗೇಜ್ ವಿಚಾರದಲ್ಲೂ ಸ್ವಲ್ಪ ಯಾಮಾರಿದ್ರು ನಿಮ್ಮ ಟಿಕೆಟ್ ರೇಟ್ಗಿಂತ ಜಾಸ್ತಿ ದಂಡ ಹಾಕೋ ಪರಿಸ್ಥಿತಿ ಬರ್ಬೋದು. ಕೆಲವರಂತೂ ಒಂಥರ ಈ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಥರ ರೈಲನ್ನು ಯೂಸ್ ಮಾಡ್ತಾರೆ. ಸಿಕ್ಕಿದೆಲ್ಲ ಲಗೇಜ್ ಹಾಕೊಂಡು ಹೋಗ್ಬೋದು, ನಾನು ಒಂದೇ ಟಿಕೆಟಲ್ಲಿ ಎಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅವರೆಲ್ಲ ಗಮನ ಕೊಟ್ಟು ನೋಡಬೇಕು. ಏನಿದು ಹೊಸ ರೂಲ್ಸ್, ರೈಲ್ವೆ ಇಲಾಖೆ ಏನು ಮಾಡ್ತಾ ಇದೆ, ನಿಮ್ಮ ಜೇಬಿಗೆ ಎಷ್ಟು ಕತ್ತರಿ ಬೀಳ್ಬೋದು, ಎಲ್ಲವನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರಬಹುದು ಆಸಕ್ತರು. ಟಿಕೆಟ್ ರೇಟ್ ಎಷ್ಟು ಏರಿಕೆ? ಮೊದಲಿಗೆ ಈ ದರ ಏರಿಕೆ ಅಥವಾ ಫೇರ್ ಹೈಕ್ ಬಗ್ಗೆ ಕ್ಲಿಯರ್ ಆಗಿ ಮಾತಾಡೋಣ. ಇದು ಕೇವಲ ವದಂತಿಯಲ್ಲ, ಭಾರತೀಯ ರೈಲ್ವೆ ಅಫಿಷಿಯಲ್ ಆಗಿ ಆದೇಶ ಹೊರಡಿಸಿ ಆಗಿದೆ. ಈಗ ಇದನ್ನೇ ಅವರು ಫೇರ್ ರ್ಯಾಷನಲೈಸೇಷನ್ ಅಥವಾ ದರ ಪರಿಷ್ಕರಣೆ ಅಂತ ಕರೀತಾ ಇದ್ದಾರೆ. ಹಾಗಿದ್ರೆ ಯಾವ ರೈಲಿಗೆ ಎಷ್ಟು ರೇಟ್ ಜಾಸ್ತಿ ಆಗುತ್ತೆ? ಇಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ರೈಲ್ವೆ ಇಲಾಖೆ ಇದನ್ನು 2 ಭಾಗವಾಗಿ ಡಿವೈಡ್ ಮಾಡಿದೆ. ಮೊದಲನೇದು ಮೇಲ್ ಮತ್ತು ಎಕ್ಸ್ಪ್ರೆಸ್ ರೈಲುಗಳು. ನೀವು ಸಾಮಾನ್ಯವಾಗಿ ದೂರದ ಊರಿಗೆ ಹೋಗೋಕ್ಕೆ ಬಳಸೋ ಫಾಸ್ಟ್ ಟ್ರೈನ್ಗಳು. ಇದರಲ್ಲಿ AC ಕೋಚ್ ಇರ್ಬೋದು, ಸ್ಲೀಪರ್ ಕೋಚ್ ಇರ್ಬೋದು, ಅಥವಾ ರಿಸರ್ವೇಷನ್ ಇಲ್ಲದ ಜನರಲ್ ಕೋಚ್ ಇರ್ಬೋದು. ಎಲ್ಲ ಕ್ಲಾಸ್ಗಳಿಗೂ ಪ್ರತಿ ಕಿಲೋಮೀಟರ್ಗೆ 2 ರೂಪಾಯಿ ಅಲ್ಲ, 2 ಪೈಸೆ ಏರಿಕೆ ಮಾಡಲಾಗಿದೆ ಪ್ರತಿ ಕಿಲೋಮೀಟರ್ಗೆ. ಇದು ತುಂಬ ಸಣ್ಣ ಏರಿಕೆ, ಬಹಳ ದೊಡ್ಡ ಏರಿಕೆ ಅಲ್ಲ. ಇದು ಕಿಲೋಮೀಟರ್ಗೆ 2 ಪೈಸೆ. ಆದರೆ ನಿಮಗೆ ಹಂಗೆ ಅನಿಸಿದ್ರೂ ಕೂಡ ದೂರಿಗೆ ಪ್ರಯಾಣ ಮಾಡಿದಾಗ ಅದು ಹೇಗೆ ದೊಡ್ಡ ಮೊತ್ತ ಆಗುತ್ತೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಆಮೇಲೆ. ಏನೋ ಎರಡನೇದು ಆರ್ಡಿನರಿ ಅಥವಾ ಪ್ಯಾಸೆಂಜರ್ ರೈಲುಗಳು. ಗ್ರಾಮೀಣ ಭಾಗದಲ್ಲಿ ಅಥವಾ ಸಣ್ಣ ಪುಟ್ಟ ಊರುಗಳ ನಡುವೆ ನಿಧಾನವಾಗಿ ಚಲಿಸೋ ರೈಲುಗಳು. ಇದಕ್ಕೂ ಕೂಡ ದರ ಏರಿಕೆ ಬಿಸಿ ತಟ್ಟಿದೆ. ಆದರೆ ಇಲ್ಲೊಂದು ಕಂಡೀಷನ್ ಇದೆ. ನೀವು ಆರ್ಡಿನರಿ ರೈಲ್ನಲ್ಲಿ 215 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಪ್ರಯಾಣ ಮಾಡಿದ್ರೆ ಮಾತ್ರ ಪ್ರತಿ ಕಿಲೋಮೀಟರ್ಗೆ 1 ಪೈಸೆ ಜಾಸ್ತಿ ಕೊಡಬೇಕು. ಹಾಗಿದ್ರೆ 215 ಕಿಲೋಮೀಟರ್ಗಿಂತ ಒಳಗೆ ಪ್ರಯಾಣ ಮಾಡೋರ ಕಥೆ ಏನು? ಅದನ್ನು ನೆಕ್ಸ್ಟ್ ನಿಮಗೆ ಬಿಡಿಸಿ ಹೇಳ್ತೀವಿ, ಗಮನ ಕೊಟ್ಟು ಕೇಳಿ ಸ್ನೇಹಿತರೆ. 215 ಕಿಲೋಮೀಟರ್ ರೂಲ್ಸ್ ಯಾರಿಗೆ ಲಾಭ? ಭಾರತದಲ್ಲಿ ರೈಲು ಬಡವರ ರಥ. ಪ್ರತಿದಿನ ಲಕ್ಷಾಂತರ ಜನ ಕೂಲಿ ಕಾರ್ಮಿಕರು, ತರಕಾರಿ ಮಾರೋರು, ಸಣ್ಣ ವ್ಯಾಪಾರಿಗಳು ಹತ್ತಿರದ ಪೇಟೆಗೆ ಹೋಗೋಕೆ, ನಿಯರ್ ಬೈ ಟೌನ್ಗೆ ಹೋಗೋಕೆ ರೈಲನ್ನು ನಂಬ್ಕೊಂಡಿದ್ದಾರೆ. ಅವ್ರ ಮೇಲೆ ಹೊರೆ ಹಾಕಿದ್ರೆ ವಿರೋಧ ವ್ಯಕ್ತವಾಗುತ್ತೆ. ಸರ್ಕಾರಕ್ಕೂ ಗೊತ್ತು ಅದು. ಅದಕ್ಕೆ ಕೆಲವೊಂದು ಸ್ಮಾರ್ಟ್ ಗೇಮ್ ಮಾಡಿದ್ದಾರೆ. ಅದೇ 215 ಕಿಲೋಮೀಟರ್ ರೂಲ್. ಇದರ ಅರ್ಥ ಇಷ್ಟೇ, ನೀವು ಆರ್ಡಿನರಿ ರೈಲ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಪ್ರಯಾಣದ ದೂರ 215 ಕಿಲೋಮೀಟರ್ಗಿಂತ ಒಳಗಡೆ ಇದ್ರೆ ನಿಮಗೆ ದರ ಏರಿಕೆ ಅನ್ವಯನೇ ಆಗಲ್ಲ. ನೀವು ಈ ಹಿಂದೆ ಎಷ್ಟು ಕೊಡ್ತಿದ್ರು, ಡಿಸೆಂಬರ್ 26ರ ಮೇಲೂ ಕೂಡ ಅಷ್ಟೇ ಕೊಡ್ತೀರಾ. 1 ರೂಪಾಯಿನೂ ಜಾಸ್ತಿ ಇಲ್ಲ. ಉದಾಹರಣೆಗೆ ನೀವು ಬೆಂಗಳೂರಿಂದ ಮೈಸೂರಿಗೆ ಪ್ಯಾಸೆಂಜರ್ ಟ್ರೈನ್ ಅಲ್ಲಿ ಹೋಗ್ತೀರಾ ಅಂತ ಇಟ್ಕೊಳ್ಳಿ. 139 ಕಿಲೋಮೀಟರ್ ಆಗುತ್ತೆ. ಇದು ಆ ಲಿಮಿಟ್ ಒಳಗಡೆ ಬರುತ್ತಲ್ಲ, 215 ಕಿಲೋಮೀಟರ್ಸ್ ಒಳಗಡೆ ಬರುತ್ತಲ್ಲ. ಸೊ ಬೆಂಗಳೂರು ಮೈಸೂರು ಪ್ಯಾಸೆಂಜರ್ ಟ್ರೈನ್ಗೆ ನೋ ಟೆನ್ಷನ್. ಅದೇ ರೀತಿ ಡೈಲಿ ಕೆಲಸಕ್ಕೆ ಹೋಗೋರು ಮಂತ್ಲಿ ಪಾಸ್ ಅಥವಾ MST ಮಾಡಿಸಿರ್ತಾರೆ, ಅವ್ರಿಗೂ ಕೂಡ ದರ ಏರಿಕೆ ಬಿಸಿ ತಟ್ಟಲ್ಲ. ಸೊ ತುಮಕೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಅಲ್ಲಿಂದ ಬೆಂಗಳೂರಿಗೆ ಬರೋರು ತಲೆ ಬಿಸಿ ಇಲ್ಲ. ಸಬರ್ಬನ್ ಅಥವಾ ಲೋಕಲ್ ಟ್ರೈನ್ಗಳ ದರದಲ್ಲೂ ಚೇಂಜಸ್ ಇಲ್ಲ. ಇದು ಸಮಾಧಾನಕರ ಸಂಗತಿನೇ. ನಿಮ್ಮ ಜೇಬಿಗೆ ಬೀಳುವ ಹೊರೆ ಎಷ್ಟು? ಸರಿ ಬಿಡಿ, ಬಡವರಿಗೆ ರಿಯಾಯಿತಿ ವಿನಾಯಿತಿ ಸಿಕ್ತು. ಆದ್ರೆ ಮಿಡಲ್ ಕ್ಲಾಸ್ ಕತೆ ಏನು ಅಂತ ನೀವು ಕೇಳಬಹುದು. ದೂರದ ಊರಿಗೆ ಹೋಗೋರಿಗೆ 215 ಕಿಲೋಮೀಟರ್ಗಿಂತ ಜಾಸ್ತಿ ಪ್ರಯಾಣ ಮಾಡೋರಿಗೆ ಎಷ್ಟು ಕತ್ತರಿ ಬೀಳುತ್ತೆ ಅಂತ ಒಂದು ರಿಯಲ್ ಲೈಫ್ ಲೆಕ್ಕಾಚಾರ ಹಾಕೋಣ. ಈಗ ನೀವು ಬೆಂಗಳೂರಿಂದ ಹುಬ್ಬಳ್ಳಿಗೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅಂದಾಜು 470 ಕಿಲೋಮೀಟರ್ ದೂರ. ನೀವು ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಹೋಗೋದಾದ್ರೆ ಕಿಲೋಮೀಟರ್ಗೆ 2 ಪೈಸೆ ಏರಿಕೆ ಅನ್ವಯ ಆಗುತ್ತೆ. ಅಂದ್ರೆ 470 ಇಂಟು 0.02 ಪೈಸೆ ಅಂದ್ರೆ 470 ರೂಪಾಯಿ ಇಂಟು 2 ಪೈಸೆ. ಲೆಕ್ಕ ಹಾಕಿದ್ರೆ ಸುಮಾರು 9 ರಿಂದ 10 ರೂಪಾಯಿ ಜಾಸ್ತಿ ಆಗುತ್ತೆ. ಬರೀ 10 ರೂಪಾಯಿ ತಾನೆ ಅಂತ ತುಂಬಾ ಜನ ಅನ್ಕೊಳ್ಬಹುದು. ಆದ್ರೆ ಇಡೀ ದೇಶ ಅಂತ ಬಂದಾಗ ಲಾಸ್ಟ್ಗೆ ದೊಡ್ಡ ಅಮೌಂಟೇ ಆಗುತ್ತೆ. ಅದು ಎಷ್ಟು ಅಂತ ನಿಮಗೆ ಆಮೇಲೆ ಹೇಳ್ತೇವೆ. ಉತ್ತರ ಭಾರತದ ಕಡೆಗೆ ಹೋಗೋಣ. ಈಗ ಬೆಂಗಳೂರಿಂದ ದಿಲ್ಲಿಗೆ ಹೋಗೋರ ಸಂಖ್ಯೆ ದೊಡ್ಡದೇ ಇದೆ. ದೂರ ಸುಮಾರು 2300 ಕಿಲೋಮೀಟರ್. ಇಲ್ಲಿ 2 ಪೈಸೆ ಲೆಕ್ಕ ಹಾಕಿದ್ರೆ ಟಿಕೆಟ್ ದರದಲ್ಲಿ ಇಲ್ಲಿಂದ ಡೆಲ್ಲಿಗೆ 46 ರಿಂದ 50 ರೂಪಾಯಿನಷ್ಟು ಹೆಚ್ಚಳ ಆಗುತ್ತೆ. ಅದು ಒಂದು ಟಿಕೆಟ್ಗೆ 4-5 ಜನ ಹೋದ್ರೆ ಇಂಟು 50 ಒಂದು 200 ರಿಂದ 250 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ. ಹೋಗೋದು ಬರೋದು ಸೇರಿ 400 ರಿಂದ 500 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಒಂದು ಗ್ರೂಪ್ ಆಫ್ 4 ಅಥವಾ 5 ಹೋದಾಗ. ಹನಿ ಕುಡಿದ್ರೆ ಹಳ್ಳ ಅನ್ನೋ ಹಾಗೆ ಜನರಿಗಿದು ಸ್ವಲ್ಪ ಹನಿ ದುಡ್ಡು ಅಂತ ಅನಿಸಿದ್ರು ಕೂಡ ಸರ್ಕಾರಕ್ಕೆ ದೊಡ್ಡ ಅಮೌಂಟೇ ಸಿಗುತ್ತೆ. ವರ್ಷಕ್ಕೆ 600 ಕೋಟಿ ರೂಪಾಯಿಗೂ ಅಧಿಕ ಎಕ್ಸ್ಟ್ರಾ ಸಂಗ್ರಹ ಆಗುತ್ತೆ ರೈಲ್ವೆ ಇಲಾಖೆಗೆ. ಅದನ್ನ ರೈಲ್ವೆ ಇಲಾಖೆಯನ್ನ ಇನ್ನಷ್ಟು ಚೆನ್ನಾಗಿ ನಡೆಸೋಕೆ ಬಳಸ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. ಹೊಸ ಟ್ರೈನ್ಗಳಿಗೆಲ್ಲ ದುಡ್ಡು ಬೇಕು ಅಂತ. ಜೊತೆಗೆ ಸ್ನೇಹಿತರೆ, ಇವತ್ತಿಗೂ ಕೂಡ ಪ್ರೈವೇಟ್ ಬಸ್ ಹತ್ತಿದ್ರೆ ಅಥವಾ KSRTC ಬಸ್ ಹತ್ತಿದ್ರು ಕೂಡ ಟಿಕೆಟ್ ರೇಟ್ ಎಷ್ಟಿರುತ್ತೆ? ತುಂಬಾ ಜಾಸ್ತಿನೇ ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ
ಟ್ರೈನ್ ಇವತ್ತಿಗೂ ಕೂಡ ಚೀಪೆ. ರೈಲ್ವೆ ಖಜಾನೆ ಖಾಲಿಯಾಗಿದ್ಯಾ? ಈ ಪ್ರಶ್ನೆ ಬರುತ್ತೆ. ಜನರಿಗೆ ಯಾಕೆ ಬೆಲೆ ಏರಿಕೆಯ ಪನಿಷ್ಮೆಂಟ್ ಅಂತ ಜನ ಕೇಳ್ತಾರೆ. ಯಾಕೆ ಸಡನ್ ಆಗಿ ಏರಿಸಿದ್ರು ಅಂತ. ರೈಲ್ವೆ ಇಲಾಖೆ ಅಕೌಂಟ್ ಬುಕ್ ಓಪನ್ ಮಾಡಿದಾಗ ಗೊತ್ತಾಗುತ್ತೆ. ಅಂಕಿ ಅಂಶಗಳನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಆಗುತ್ತೆ. ಭಾರತೀಯ ರೈಲ್ವೆ ಇಲಾಖೆ ಭೀಕರ ಆರ್ಥಿಕ ಒತ್ತಡದಲ್ಲಿದೆ. ಒಂದು ಹಳೆಯ ರೈಲುಗಳನ್ನ ಚೇಂಜ್ ಮಾಡಬೇಕು, ಹೊಸ ಹಳಿಗಳನ್ನ ಹಾಕಬೇಕು, ಹೊಸ ಮಾಡರ್ನೈಸೇಷನ್ ಪ್ರೋಗ್ರಾಮಿಗೆ ದುಡ್ಡು ಬೇಕು, ಸೇಫ್ಟಿ ಜಾಸ್ತಿ ಮಾಡಬೇಕು ಅಂದ್ರೂ ಕೂಡ ಖರ್ಚಿದೆ. ಒಂದು ಡೇಟಾ ಕೊಡ್ತೀವಿ ಕೇಳಿ. ಭಾರತೀಯ ರೈಲ್ವೆಯ ಒಟ್ಟು ವಾರ್ಷಿಕ ನಿರ್ವಹಣಾ ವೆಚ್ಚ, ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ ಗೊತ್ತಾ ನಿಮಗೆ ಸ್ನೇಹಿತರೆ? ಬರೋಬ್ಬರಿ 2,63,000 ಕೋಟಿ ರೂಪಾಯಿ. ಸುಮ್ಮನೆ ಅಲ್ಲ, ಇದು ದೊಡ್ಡ ಅಮೌಂಟ್. ಇದು ಇದರಲ್ಲಿ ಸಿಂಹ ಪಾಲು ಎಲ್ಲಿ ಹೋಗ್ತಿದೆ ಗೊತ್ತಾ? ಸಿಬ್ಬಂದಿಯ ಸಂಬಳ. 12 ಲಕ್ಷ ರೈಲ್ವೆ ಎಂಪ್ಲಾಯೀಸ್ ಇದ್ದಾರೆ. ಇವರ ಸಂಬಳಕ್ಕೇನೆ ವರ್ಷಕ್ಕೆ 1,15,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಎರಡನೇದು ಅತಿ ದೊಡ್ಡ ಹೆಡ್ಡೇಕ್ ಅಂದ್ರೆ ಪಿಂಚಣಿ ಅಥವಾ ಪೆನ್ಷನ್. ನಿವೃತ್ತ ನೌಕರರಿಗೆ ಪೆನ್ಷನ್ ಕೊಡೋಕೆ ರೈಲ್ವೆ ಇಲಾಖೆ ವರ್ಷಕ್ಕೆ 60,000 ಕೋಟಿ ರೂಪಾಯಿ ಎತ್ತಿಡ್ತಾ ಇದೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆಪರೇಟಿಂಗ್ ರೇಷಿಯೋ ಅಂತ ಒಂದು ಲೆಕ್ಕ ಇದೆ. ರೈಲ್ವೆ ಇಲಾಖೆ 100 ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ರೆ ಅದರಲ್ಲಿ 98 ರೂಪಾಯಿನ ಖರ್ಚು ಮಾಡ್ತಾ ಇದೆ. ಕೈಯಲ್ಲಿ ಉಳಿಯೋದು ಬರೀ 2 ರೂಪಾಯಿ ಮಾತ್ರ. ಆ 2 ರೂಪಾಯಿನಲ್ಲಿ ಹೊಸ ರೈಲು ಬಿಡೋದಾ, ಹಳಿ ರಿಪೇರಿ ಮಾಡೋದಾ, ಸ್ಪೀಡ್ ರೈಲ್ ಹಾಕದ, ಬುಲೆಟ್ ಟ್ರೈನ್ ಹಾಕದ, ಅಪಘಾತ ತಡೆಯೋಕೆ ಸೇಫ್ಟಿ ಇಂಪ್ರೂವ್ ಮಾಡೋದ, ಕವಚ ಸಿಸ್ಟಮ್ ಹಾಕದ? ಯೋಚನೆ ಮಾಡಿ. 2020 ಜನವರಿನಲ್ಲಿ ಕೊನೆಯ ಬಾರಿಗೆ ದರ ಏರಿಕೆ ಆಗಿತ್ತು. 5 ವರ್ಷ ಆಗಿತ್ತು. ಅದಾದ್ಮೇಲೆ ಬದಲಾವಣೆ ಯಾವುದೂ ಆಗಿಲ್ಲ ರೇಟ್ನಲ್ಲಿ. ಡೀಸೆಲ್ ರೇಟ್ 2020ರಲ್ಲಿ ಎಷ್ಟಿತ್ತು, ಇವತ್ತೆಷ್ಟಿದೆ? ಕರೆಂಟ್ ಬಿಲ್ ಅವಾಗ ಎಷ್ಟು ಬರ್ತಿತ್ತು, ಇವಾಗ ಎಷ್ಟು ಬರ್ತಾ ಇದೆ? ಹಾಗಾಗಿ ದರ ಪರಿಷ್ಕರಣೆ ಅನಿವಾರ್ಯ ಕೂಡ ಹೌದು. ರೈಲ್ವೆ ಇಲಾಖೆ ಕೂಡ ಅದನ್ನೇ ಹೇಳ್ತಾ ಇದೆ. ಈಗ ಆ 2.5 ಲಕ್ಷ ಕೋಟಿ ರೂಪಾಯಿನ ದೊಡ್ಡ ಖರ್ಚಿಗೆ ದೊಡ್ಡ ಬೆನಿಫಿಟ್ ಏನು ಸಿಗಲ್ಲ. ಈಗ 2 ಪೈಸೆ ಎಲ್ಲ ಜಾಸ್ತಿ ಮಾಡಿ ಕಿಲೋಮೀಟರ್ಗೆ. ಆಗ್ಲೇ ಹೇಳಿದ ಹಾಗೆ ಮಾರ್ಚ್ 31ರ ಒಳಗೆ ಸುಮಾರು 600 ಕೋಟಿ ರೂಪಾಯಿ ಎಕ್ಸ್ಟ್ರಾ ಆದಾಯ ಬರೋ ನಿರೀಕ್ಷೆ ಇದೆ ಅಷ್ಟೇ. ಸೊ ಒಂದು ಸ್ಮಾಲ್ ಇನ್ಕ್ರಿಮೆಂಟ್ ಅಷ್ಟೇ. ಇದರಿಂದ ರೈಲ್ವೆ ಇಲಾಖೆಗೆ ಎಕ್ಸ್ಟ್ರಾ ಸಿಗೋ ದುಡ್ಡು. ಲಗೇಜ್ ರೂಲ್ಸ್, ಸುಳ್ಳು ಯಾವುದು, ಸತ್ಯ ಯಾವುದು? ಅತಿ ಹೆಚ್ಚು ಕನ್ಫ್ಯೂಷನ್ ಇರೋದು ಲಗೇಜ್ ಬಗ್ಗೆ. ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ರೈಲ್ನಲ್ಲಿ ಇನ್ನು ಮುಂದೆ ಬ್ಯಾಗ್ ತೂಕ ಮಾಡ್ತಾರೆ, ಏರ್ಪೋರ್ಟ್ ಸ್ಟೈಲ್, ಜಾಸ್ತಿ ಇದ್ರೆ 1,000 ರೂಪಾಯಿ ಚಾರ್ಜ್ ಹಾಕ್ತಾರೆ, ದಂಡ ಹಾಕ್ತಾರೆ ಅಂತೆಲ್ಲ ಭಯ ಹುಟ್ಟಿಸೋ ಪ್ರಯತ್ನ ನಡೀತಾ ಇದೆ. ಅಸಲಿ ಸುದ್ದಿ ಏನು ಗೊತ್ತಾ? ಇದೆಲ್ಲ ಶುದ್ಧ ಸುಳ್ಳು. ಖುದ್ದು ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಅವರೇ ಪಾರ್ಲಿಮೆಂಟ್ನಲ್ಲಿ ನಿಂತು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಲಗೇಜ್ಗೆ ಸಂಬಂಧಪಟ್ಟಂತೆ ಹೊಸ ರೂಲ್ಸ್ ಯಾವುದು ತಂದಿಲ್ಲ. ಈಗಿರೋ ರೂಲ್ಸ್ ಕಳೆದ 20-30 ವರ್ಷಗಳಿಂದ ಇರೋದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ಜನ ಭಯ ಬೀಳ್ತಿರೋದು ಯಾಕೆ? ಯಾಕಂದ್ರೆ ರೂಲ್ಸ್ ಹಳೆದೇ ಇರ್ಬೋದು, ಆದರೆ ಅದನ್ನ ಸ್ಟ್ರಿಕ್ಟ್ ಆಗಿ ಜಾರಿ ಮಾಡೋ ಸೂಚನೆ ಇವಾಗ ಸಿಗ್ತಾ ಇದೆ. ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಇಂತಿಷ್ಟು ಲಗೇಜ್ ಕೆಜಿಗೆ ಲಿಮಿಟ್ ಅಂತಿರುತ್ತೆ. ಫ್ರೀ ಲಿಮಿಟ್ ಅಂತ ಇದೆ, ಮೊದಲಿಂದನೂ ಇತ್ತು ಅದು. ಸ್ಲೀಪರ್ ಕೋಚ್ನಲ್ಲಿ ಹೋಗೋರಾದರೆ 40 kg ತನಕ ತಗೊಂಡು ಹೋಗ್ಬೋದು. AC 3 ಟೈರ್ ಆದರೆ 40 kg, AC ಟೈರ್ 2 ಆದರೆ 50 kg, ಇನ್ನು ಫಸ್ಟ್ ಕ್ಲಾಸ್ AC ಆದರೆ ಪ್ರತಿಯೊಬ್ಬರಿಗೂ 70 kg ವರೆಗೂ ಫ್ರೀಯಾಗಿ ತಗೊಂಡು ಹೋಗ್ಬೋದು. ಆ ಲಿಮಿಟ್ ಒಳಗಡೆ ಇದ್ರೆ ಯಾರಿಗೂ ಕೂಡ ಅಪ್ಪಣೆ ಪಡೆಯೋ ಅವಶ್ಯಕತೆ ಇಲ್ಲ, ಹೆದರೋ ಅವಶ್ಯಕತೆ ಇಲ್ಲ, ನಿಮ್ಮನ್ನು ಯಾರು ತಡೆದು ನಿಲ್ಲಿಸಲ್ಲ. ಆದರೆ ಸಮಸ್ಯೆ ಬರೋದೇನು ಗೊತ್ತಾ? ಹುಷಾರ್, 6 ಪಟ್ಟು ದಂಡ ಬೀಳುತ್ತೆ. ಇಷ್ಟು ದಿನ ಏನಾಗ್ತಿತ್ತು, ತುಂಬಾ ಜನ ಮನೆ ಶಿಫ್ಟ್ ಮಾಡೋ ಲೆವೆಲ್ಗೆ ಅಥವಾ ಮದುವೆಗೆ ಐಟಮ್ ತುಂಬಿಸ್ಕೊಂಡು ಹೋಗೋ ಲೆವೆಲ್ಗೆ ರೈಲುಗಳನ್ನ ಯೂಸ್ ಮಾಡಲಾಗ್ತಿತ್ತು. ಮೂಟೆಗಟ್ಟಲೆ ಅಕ್ಕಿ, ಬೇಳೆ, ಪಾತ್ರೆ, ಪಗಡಿ ಎಲ್ಲವನ್ನ ತುಂಬಿಸ್ಲಾಗ್ತಾ ಇತ್ತು. TTEಗಳು ಕೂಡ ನೋಡಿದ ಹಾಗೆ ಸುಮ್ಮನಿರ್ತಾ ಇದ್ರು, ಮಾಮೂಲಿ ಆಗಿತ್ತು. ಆದರೆ ಇನ್ನು ಮುಂದೆ ರೈಲ್ವೆ ಇಲಾಖೆ ಆದಾಯ ಹೆಚ್ಚಿಸೋಕೆ TTEಗಳಿಗೆ ಕಟ್ಟುನಿಟ್ಟಿನ ಸೂಚನೆ ಕೊಡ್ತಾ ಇದೆ. ರ್ಯಾಂಡಮ್ ಚೆಕಿಂಗ್ ಅಂದರೆ ಅನುಮಾನ ಬಂದ ಪ್ರಯಾಣಿಕರ ಲಗೇಜನ ತೂಕ ಎಷ್ಟಿದೆ ಅಂತ, ಎಷ್ಟು ತುಂಬ್ಕೊಂಬಂದಿದ್ದಾರೆ ನೋಡೋದು. ಇಡೀ ಊರಿಗೆ ಸಾಮಾನು ತುಂಬ್ಕೊಂಬಂದಿದ್ದಾರೆ ಅಥವಾ ಎಷ್ಟೊಬ್ಬ ವ್ಯಕ್ತಿ ನಾರ್ಮಲ್ ಆಗಿ ಪ್ರಯಾಣ ಮಾಡ್ಬೇಕಾದ್ರೆ ಇಟ್ಕೋಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ದಾರೆ ಅಂತ ನೋಡೋದು. ಆಗ ಲಿಮಿಟ್ಗಿಂತ ಸಿಕ್ಕಾಪಟ್ಟೆ ಒಂಥರ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಥರ ಟ್ರೈನನ್ನು ಯೂಸ್ ಮಾಡ್ತಾ ಇದ್ರೆ ಆಗ ಪೆನಾಲ್ಟಿ ಟ್ರ್ಯಾಪ್, ದಂಡದ ಬಲೆ ನಿಮ್ಮನ್ನು ಸುತ್ತುವರಿಬೋದು. ಸೊ ನೆಕ್ಸ್ಟ್ ಟೈಮ್ ಹೆವಿ ಲಗೇಜ್ ನೀವು ಕ್ಯಾರಿ ಮಾಡ್ತಿರೋ ಟೈಮ್ನಲ್ಲಿ, ಟ್ರೈನನ್ನು ಆ ಥರ ಯೂಸ್ ಮಾಡ್ತಿರೋ ಟೈಮ್ನಲ್ಲಿ ಪಾರ್ಸೆಲ್ ಆಫೀಸ್ಗೆ ಹೋಗಿ ಎಕ್ಸ್ಟ್ರಾ ಲಗೇಜ್ ಇದೆ, ಇನ್ನೊಂದು 50 kg ಎಕ್ಸ್ಟ್ರಾ ಇದೆ, ದುಡ್ಡು ಕಟ್ತೀನಿ ಅಂತ ಹೇಳಿ ರಶೀದಿ ಪಡ್ಕೊಂಡ್ರೆ ತುಂಬ ಕಮ್ಮಿ ಖರ್ಚಿನಲ್ಲಿ ಮುಗಿದು ಹೋಗುತ್ತೆ. 1.5 ಪಟ್ಟು ಚಾರ್ಜ್ ಅಷ್ಟೇ. ಆದರೆ ನೀವೇನಾದರೂ ಬುಕ್ ಮಾಡಿದೆ, ಯಾರು ನೋಡ್ತಾರೆ ಟ್ರೈನ್ನಲ್ಲಿ ತುಂಬಿಕೊಂಡು ಹೋಗೋ ಅಂಥೇಳಿ ಇಡೀ ಮನೆಯನ್ನೇ ತುಂಬಿದ್ರೆ, TT ಕೈಗೆ ಸಿಕ್ಕಿಬಿದ್ರೆ ದಂಡ ಜಾಸ್ತಿ ಇರುತ್ತೆ. ಲಗೇಜ್ನ 6 ಪಟ್ಟು ದಂಡ ಕಟ್ಟಬೇಕಾಗತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀವಿ. ನೀವು 100 ರೂಪಾಯಿ ಕಟ್ಟಬೇಕಾಗಿರೋ ಜಾಗದಲ್ಲಿ ನಾರ್ಮಲ್ ಆಗಿ ನೀವು ಅದ್ರ ಬದಲಿಗೆ ಅದನ್ನು ರಶೀದಿ ತಗೊಳ್ಳದೆ ಸುಮ್ಮನೆ ಫ್ರೀಯಾಗಿ ತುಂಬ್ಕೊಂಡು ಹೋಗ್ತೀನಿ ಅಂತ ತುಂಬ್ಕೊಂಡು ಹೋಗ್ತಾ ಇದ್ರೆ ಇಡೀ ಮನೆಗೆ 600 ರೂಪಾಯಿ ದಂಡ ಕಟ್ಟಬೇಕಾಗಿ ಬರುತ್ತೆ ಉದಾಹರಣೆಗೆ. ಸೊ ನಾರ್ಮಲ್ ಆಗಿ ಸಿಟಿ ಟು ಸಿಟಿ ಟ್ರಾವೆಲ್ ಮಾಡೋರಿಗೆ, ಊರಿಗೆ ಹೋಗ್ತಿರೋರಿಗೆ 1 ಬ್ಯಾಗ್ 2 ಬ್ಯಾಗು ಹೇಳಿದ್ವಲ್ಲ ನಿಮಗೆ, 40, 50, 70 kg ತನಕನೂ ಏನು ತಲೆಬಿಸಿ ಇಲ್ಲ, ಅಷ್ಟು ಇರೋದಿಲ್ಲ ಸಾಮಾನ್ಯವಾಗಿ ಯಾರ್ದು ಕೂಡ. ಆದರೆ ಬಿಸ್ನೆಸ್ ಮಾಡೋರು, ವ್ಯಾಪಾರಕ್ಕೆ ಸರಕನ್ನು ಸಾಗಿಸೋರು ಅಥವಾ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ ಥರ ಬಳಸೋಕೆ ಯೋಚನೆ ಮಾಡ್ತಿರೋರು ರೈಲನ್ನು ಗೂಡ್ಸ್ ಗಾಡಿ ರೀತಿ ಎಕ್ಸ್ಟ್ರಾ ರಶೀದಿ ತಗೊಳ್ಳದೆ, ಎಕ್ಸ್ಟ್ರಾ ಚಾರ್ಜಸ್ ಕೊಡದೆ ಬಳಸೋ ಹಾಗಿಲ್ಲ. ಅದಕ್ಕೆ ರೈಲಲ್ಲಿ ವ್ಯವಸ್ಥೆ ಇದೆ, ಬೇರೆ ಮೆಕಾನಿಸಮ್ ಇದೆ, ಗೂಡ್ಸ್ ಸಾಗಿಸ್ಲಿಕ್ಕೇ ಪ್ರತ್ಯೇಕ ವ್ಯವಸ್ಥೆ ಇದೆ. ಅದನ್ನು ಕರೆಕ್ಟಾಗಿ ರೈಲ್ವೆ ಇಲಾಖೆಯಲ್ಲಿ ಹೋಗಿ
ಸ್ಟೇಷನ್ ಹೋಗಿ ವಿಚಾರಿಸ್ಬಿಟ್ಟು ನೀವು ಬುಕ್ ಮಾಡ್ಕೊಂಡು ಸಾಗಿಸ್ಬೋದು. ರೇಟ್ ಜಾಸ್ತಿ ಇದ್ರೂ ವಂದೇ ಭಾರತ್ ಫುಲ್. ಇನ್ನು ಜನರ ಮೈಂಡ್ ಸೆಟ್ ಕೂಡ ಬದಲಾಗ್ತಾ ಇದೆ. ಈಗ ಒಂದು ಕಾಲ ಇತ್ತು ರೈಲ್ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಅಂತ ಜನ ಹೋಗ್ತಾ ಇದ್ರು. ಆದ್ರೆ ಇವತ್ತು ಟೈಮ್ ಈಸ್ ಮನಿ ಅನ್ನೋ ಕಾಲ ಬಂದಿದೆ. ರೇಟ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ, ಸೇವೆ ಚೆನ್ನಾಗಿರ್ಬೇಕು, ಬೇಗ ಹೋಗಬೇಕು, ಆರಾಮಾಗಿ ಖುಷಿಯಾಗಿ ಹೋಗಬೇಕು, ಕಂಫರ್ಟ್ ಬೇಕು ಅನ್ನೋ ಜನರ ಮೈಂಡ್ ಸೆಟ್ ಆಗಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ವಂದೇ ಭಾರತ್ ರೈಲುಗಳು. ನೈಋತ್ಯ ರೈಲ್ವೆ ಕೊಟ್ಟಿರೋ ಮಾಹಿತಿ ಪ್ರಕಾರ ಬೆಂಗಳೂರಿಂದ ಧಾರವಾಡ, ಬೆಳಗಾವಿ, ಕಲಬುರಗಿ ಹೋಗೋ ವಂದೇ ಭಾರತ್ ರೈಲುಗಳಲ್ಲಿ ಟಿಕೆಟ್ ರೇಟ್ ₹1,000 ಜಾಸ್ತಿ ಇದ್ರು ಆಲ್ಮೋಸ್ಟ್ 100% ಫುಲ್ ಆಗಿನೇ ಓಡ್ತಾ ಇದೆ. ಧಾರವಾಡ ಲೈನ್ ಅಲ್ಲಂತೂ ವೀಕೆಂಡ್ ನಲ್ಲಿ ಟಿಕೆಟ್ ಸಿಗೋದೇ ಇಲ್ಲ. ಅಂದ್ರೆ ನಮ್ಮ ಜನ ಈಗ ಕ್ವಾಲಿಟಿ ಮತ್ತು ಕಂಫರ್ಟ್ ಗೆ ಎಕ್ಸ್ಟ್ರಾ ಪೇ ಮಾಡೋಕೆ ರೆಡಿ ಇದ್ದಾರೆ. ರೈಲ್ವೆ ಇಲಾಖೆ ಕೂಡ ಇದನ್ನೇ ಇನ್ನಷ್ಟು ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಹೊರಟಿದೆ. ದರ ಏರಿಕೆ ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಹಾಗೆ ಸ್ಪೀಡ್ ಮತ್ತು ಕಂಫರ್ಟ್ ಕೊಟ್ರೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದು ಅವ್ರ ಲೆಕ್ಕಾಚಾರ. ಇದು ಅನಿವಾರ್ಯನಾ ಹೊರೆನಾ? ಒಟ್ಟಲ್ಲಿ ಹೇಳೋದಾದ್ರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಪ್ರಯಾಣಿಕರಿಗೆ ಸ್ವಲ್ಪ ದುಬಾರಿ ಅನ್ನಿಸಬಹುದು. ಆದ್ರೆ ನಿರಾಶರಾಗಬೇಡಿ. ರಶ್ ಕಮ್ಮಿ ಮಾಡೋಕೆ ರೈಲ್ವೆ ಇಲಾಖೆ ಬೆಂಗಳೂರು, ಯಶವಂತಪುರ ಸೇರಿದಾಗೆ ಹಲವು ಕಡೆಗಳಿಂದ ಈ ರಜೆ ಸೀಸನ್ಗೆ ಅಂತಾನೆ 200ಕ್ಕೂ ಅಧಿಕ ವಿಶೇಷ ರೈಲು ಟ್ರಿಪ್ಗಳನ್ನ ಅನೌನ್ಸ್ ಮಾಡಿದೆ. ನಮ್ಮ ಸಲಹೆ ಏನು ಅಂದರೆ ದರ ಏರಿಕೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ್ರ ಬದಲು ಸೇಫ್ ಆಗಿ ಊರು ತಲುಪೋ ಕಡೆಗೆ ಗಮನ ಕೊಡಿ. ಲಗೇಜ್ ರೂಲ್ಸ್ ಬಗ್ಗೆ ಭಯ ಬೇಡ. ಆದರೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀವಿ ಆಲ್ರೆಡಿ, ಅದನ್ನ ಮೈಂಡಲ್ಲಿ ಇಟ್ಕೊಂಡಿರಿ. ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ. ವರ್ಷಗಟ್ಟಲೆ ಹಳೆ ದರದಲ್ಲೇ ರೈಲು ಓಡಿಸೋಕೆ ಆಗಲ್ಲ ಅನ್ನೋದು ಸರ್ಕಾರದ ವಾದ. ಇದು ಸರಿಯಾದ ಕ್ರಮನ? ಇದು ಬರೆ ಹಾಕದಂಗ ಅಥವಾ ಲಾಜಿಕಲ್ಲ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮಸ್ಮಗ ಚಾನಲ್ ನೋಡ್ತಾ ಇರಿ. ನಾನು ಅಮರ್ ಪ್ರಸಾದ್. ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ನಮಸ್ಕಾರ ಸ್ನೇಹಿತರೆ.